Hello everyone, greetings from English Sahayaka. In today's class, we are going to learn how to form questions in English. ಸೊ ಫಾರ್ಮ್ ಕ್ವೆಶನ್ಸ್ ಅಂದರೆ ನಾವು ಇವತ್ತು ಕಾಮನ್ ಸೆಂಟೆನ್ಸ್ ಫಾರ್ಮೇಷನ್ ಬಗ್ಗೆ ಕಲಿಯೋಣ. ಓಕೆ, ಸೊ ಇಂಗ್ಲೀಷ್ನಲ್ಲಿ ಪ್ರಶ್ನೆಗಳನ್ನು ಹೇಗೆ ರೂಪಿಸುತ್ತದೆ, ಆಮೇಲೆ ಸಾಮಾನ್ಯ ವಾಕ್ಯ ರಚನೆ ಹೇಗೆ ರೂಪಿಸುವುದು ಇವತ್ತಿನ ಕ್ಲಾಸಲ್ಲಿ ಕಲಿಯೋಣ. ಸೊ ಇಂಗ್ಲೀಷ್ನಲ್ಲಿ ಪ್ರಶ್ನೆಗಳನ್ನು ರೂಪಿಸುವುದು ಒಂದು ವಾಕ್ಯದಲ್ಲಿ ಪದಕ್ರಮವನ್ನು ಮರುಹೊಂದಿಸುವುದನ್ನು ಒಳಗೊಂಡಿರುತ್ತದೆ. ಆರಂಭಿಕರಿಗೆ ಕೆಲವು ಸಾಮಾನ್ಯ ವಾಕ್ಯ ರಚನೆ ಮಾದರಿಗಳು ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ 7 ಟಾಪಿಕ್ಸ್ ಇದೆ, 7 ಟಾಪಿಕ್ಸ್ ಇದೆ, ಅದು ಒಂದೊಂದಾಗಿ ಕಲಿಯೋಣ. ಸೊ ಇಲ್ಲಿ ಫಸ್ಟ್ ಟಾಪಿಕ್ ಇಲ್ಲಿ ಹೌದು ಮತ್ತು ಇಲ್ಲ ಪ್ರಶ್ನೆಗಳು, ಎಸ್ ನೋ ಕ್ವೆಶನ್ಸ್ ಅಂತ. ಓಕೆ, ಎಸ್ ಅಂದರೆ ಹೌದು, ನೋ ಅಂದರೆ ಇಲ್ಲ. ಸೊ ಎಸ್ ನೋ ಕ್ವೆಶನ್ಸ್. ಸಹಾಯಕ ಕ್ರಿಯಾಪದ ಬಿ, ಡೂ, ಹ್ಯಾವ್ ಈ ಪದಗಳು ಸಹಾಯಕ ಕ್ರಿಯಾಪದ ಅಂತ ಹೇಳ್ತೀವಿ, ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ತೀವಿ, ಅಥವಾ ಮಾದರಿ ಕ್ರಿಯಾಪದದಿಂದ ಆರಂಭಿಸಿ. ಸೊ ಮಾದರಿ ಕ್ರಿಯಾಪದ ಅಂದರೆ ನಾವು ಅದನ್ನು ಮಾಡೆಲ್ ವರ್ಬ್ಸ್ ಅಂತ ಹೇಳ್ತೀವಿ. ಸೊ ನಾವು ಸಹಾಯಕ ಕ್ರಿಯಾಪದ ಅಥವಾ ಮಾದರಿ ಕ್ರಿಯಾಪದದಿಂದ ಪ್ರಾರಂಭಿಸಿ ನಂತರ ವಿಷಯ ಮತ್ತು ಮುಖ್ಯ ಕ್ರಿಯಾಪದ. ಮುಖ್ಯ ಕ್ರಿಯಾಪದ ಅಂದರೆ ಮೇನ್ ವರ್ಬ್. ಸೊ ಅದು ಸಹಾಯಕ ಮತ್ತು ಮಾದರಿ ಪದದಿಂದ ಸ್ಟಾರ್ಟ್ ಮಾಡಿ ಅದ ನಂತರ ನಾವು ಸಬ್ಜೆಕ್ಟ್ ಮತ್ತು ಮೇನ್ ವರ್ಬ್ ಜೊತೆ ನಾವು ಅದನ್ನು ಕಂಟಿನ್ಯೂ ಮಾಡಬೇಕು. ಓಕೆ, ಸೊ ಬಿ, ಡೂ, ಹ್ಯಾವ್ ಇವೆಲ್ಲ ಸಹಾಯಕ ಕ್ರಿಯಾಪದಗಳು. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಆರ್ ಯು ಕಮ್ಮಿಂಗ್ ಟು ದ ಪಾರ್ಟಿ ಅಂತ ಹೇಳ್ತೀವಿ. ಆರ್ ಯು ಕಮ್ಮಿಂಗ್ ಟು ದ ಪಾರ್ಟಿ. ಸೊ ನೀವು ಪಾರ್ಟಿಗೆ ಬರುತ್ತಿದ್ದೀರಾ. ಸೊ ಇದು ಒಂದು ಪ್ರಶ್ನೆ. ಡೂ ದೇ ಲೈಕ್ ಪಿಜ್ಜಾ? ಅವರು ಪಿಜ್ಜಾವನ್ನು ಇಷ್ಟಪಡುತ್ತಾರೆಯೇ ಅಂತ. ಓಕೆ, ಡೂ ದೇ ಲೈಕ್ ಪಿಜ್ಜಾ. ಸೊ ಡೂ ಅಂತ ಹೇಳೋದು ಅದು ಸಹಾಯಕ ಕ್ರಿಯಾಪದ, ಹೆಲ್ಪಿಂಗ್ ವರ್ಬ್ ಅದು. ಹ್ಯಾವ್ ಯು ಫಿನಿಶ್ಡ್ ಯುವರ್ ಹೋಮ್ ವರ್ಕ್? ನೀವು ನಿಮ್ಮ ಮನೆ ಕೆಲಸವನ್ನು ಪೂರ್ಣಗೊಳಿಸಿದ್ದೀರಾ? ಓಕೆ, ಇಸ್ ಹಿ ಅ ಟೀಚರ್? ಅವನು ಶಿಕ್ಷಕರೇ? ಹ್ಯಾವ್ ಯು ಎವರ್ ಬೀನ್ ಟು ಪ್ಯಾರಿಸ್? ನೀವು ಎಂದಾದರೂ ಪ್ಯಾರಿಸ್ಗೆ ಹೋಗಿದ್ದೀರಾ? ಅರ್ಥ ಆಯ್ತಾ? ಸೊ ಇದು ಮೊದಲನೇ ಟಾಪಿಕ್, ಎಸ್ ಮತ್ತು ನೋ ಕ್ವೆಶನ್ಸ್. ಓಕೆ, ಸೊ ಇದು ನಾವು ಸಹಾಯಕ ಕ್ರಿಯಾಪದದಿಂದ ಅಥವಾ ಮಾದರಿ ಕ್ರಿಯಾಪದದಿಂದ ಪ್ರಾರಂಭಿಸಿ ನಂತರ ವಿಷಯ ಮತ್ತು ಮುಖ್ಯ ಕ್ರಿಯಾಪದ ಬರುತ್ತೆ. ಓಕೆ, ಸೊ ಇದು ಫಸ್ಟ್ ಟಾಪಿಕ್ ಇಲ್ಲಿ. ಸೊ ಹೀಗೆ ನಾವು ಪ್ರಶ್ನೆಗಳನ್ನು ರೂಪಿಸುವುದು.